ನಿನಗಾಗಿ ನಿನಗಾಗಿ ರಚನಾ ಬರ್ತ್ ಸರ್ಟಿಫಿಕೇಟ್ನ ವೆರಿಫೈ ಮಾಡಿಸಿದ್ರೆ ಆ ಮುದುಕಿ ಹೇಳಿದ್ದು ನಿಜನ ಕತ್ತಿನ ಅಂತ ಗೊತ್ತಾಗತ್ತೆ. ಆ ಸರ್ಟಿಫಿಕೇಟು ಅಕ್ಕನ ರೂಮಲ್ಲಿದೆ. ಅಕ್ಕನ ರೂಮಲ್ಲಿ ಹುಡ್ಕೋಣ ಅಂತನಾ? ಬೇರೆ ಆಪ್ಷನ್ ಏನಿದೆ ನಮಗೆ ಸತ್ಯ ತಿಳ್ಕೊಳ್ಳೋಕ್ಕೆ? ಅಕ್ಕಂಗೆ ಏನಾದರೂ ಗೊತ್ತಾದರೆ ನನ್ನನ್ನೊಂದು ಗತಿ ಕಾಣಿಸ್ಬಿಡ್ತಾರೆ. ಅದು ನನಗೆ ಗೊತ್ತು. ಅದಕ್ಕೆ ನೀವು ಆಚೆ ಎದ್ಕೊಂಡು ಯಾರೂ ಬರ್ದಿರೋಂಗೆ ನೋಡ್ಕೊಳ್ಳಿ. ನಾನು ಒಳಗಡೆ ಹೋಗ್ಬಿಟ್ಟು ಹುಡುಕ್ತೀರಿ. ಮತ್ತು ಧೈರ್ಯವಾಗಿ ಬನ್ನಿ, ನಾನು ನೋಡ್ಕೊತೀನಿ. ಇಲ್ಲೇನು ಮಾಡ್ತಿದ್ದೀರಾ ನೀವು? ಅದು ಒಳಗೆ ತುಂಬ ಸೆಕೆ ಆಗ್ತಿತ್ತು, ಅದಕ್ಕೆ ಗಾಳಿ ತಗೊಳ್ಳೋಣ ಅಂತ ಆಚೆ ಬಂದಿದ್ದೀನಿ. ಜನವರಿ ಚಳಿಗೆ ಎಲ್ಲರೂ ನಡುಕ್ತಾ ಬಿದ್ದಿದ್ದೀವಿ, ಅಂಥದ್ರಲ್ಲಿ ನೀವು ಸೆಕೆ ಅಂತಿದ್ದೀರಲ್ಲ, ಹುಷಾರಾಗಿದ್ದೀರಾ ತಾನೇ? ನನಗೇನೇ ಆಗಿದೆ, ನಾನು ಆರಾಮಾಗೇ ಇದ್ದೀನಿ. ಏನೋಪ್ಪ, ಇವತ್ತು ಯಾಕೋ ತುಂಬ ಟೆನ್ಷನಲ್ಲಿ ಇರೋ ಥರ ಕಾಣ್ತಿದ್ದೀರಾ. ಯಾವುದಕ್ಕೂ ಒಂದ್ಸಲಿ BP ಚೆಕ್ ಮಾಡಿಸ್ಕೊಳ್ಳಿ ಚಿಕ್ಕಮ್ಮ. ಹ್ಞೂ, ನೀನೇನು ಈ ಕಡೆ? ದೊಡ್ಡಮ್ಮನ ರೂಮಲ್ಲಿ ಸಿನಿಮಾ ಮ್ಯಾಗ್ಝಿನ್ಸ್ ತಗೊಳ್ಳೋಣ ಅಂತ ಬಂದೆ. ನಿಹಾರಿಕಾ, ಒಂದು ನಿಮಿಷ, ನಿನಗೆ ಒಂದು ಪಾರ್ಸೆಲ್ ಬಂದಿದೆ. ಪಾರ್ಸೆಲ್ ಬಂದಿದೆಯಾ? ನಾನೇನು ಆರ್ಡರ್ ಮಾಡಿರ್ಲಿಲ್ವಲ್ಲ? ಯಾರೋ ಪ್ರೊಡ್ಯೂಸರ್ ಕಳಿಸಿರೋದಂತೆ, ಸಂಕ್ರಾಂತಿ ಗಿಫ್ಟ್ ಅಂತ ಹೇಳಿದ್ರು. ಹೌದಾ? ಎಲ್ಲಿದೆ ಅದು? ನಿನ್ನ ರೂಮಲ್ಲಿ. ಅಲ್ಲಲ್ಲ, ಹಾಲಲ್ಲಿ ಅಲ್ಲ, ಅದು ಅಡುಗೆ ಮನೇಲಿಟ್ನ. ಎಲ್ಲಿಟ್ಟೆ? ಬಂದಿತ್ತು ಅದು ಮೇಲೆ. ಮರ್ವಿನ ಕಾಯಿಲೆ ಏನಾದರೂ ಶುರುವಾಗೋಯ್ತಾ ನಿಮಗೆ? ಎಲ್ಲಿಟ್ಟಿದ್ದೀರಾ ಅಂತಾನೆ ಗೊತ್ತಾಗ್ತಿಲ್ವಾ? ಒಂದ್ಸತಿ ನೀನೇ ಹೋಗಿ ಹುಡುಕ್ತೀಯಾ? ಸರಿ, ನಾನು ನೋಡ್ತೀನಿ ಬಿಡಿ. ಎಸ್, ಸಿಕ್ತು. ಜೀವ, ಹಾಂ ಬಂದೆ. ಜೀವ ಸಿಕ್ತಾ? ಬಂದೆ ಬಂದೆ ಬಂದೆ. ಒಲೆಗೋತಿ ತುಂಬು ಪ್ರಾಣನ ತೆಗೆದ್ಬಿಟ್ಟಲ್ಲೇ. ಅಮ್ಮ, ಕೃಷ್ಣ ಸ್ಕೂಲಿಂದ ಬಂದ್ಯಾ ಕಂದ? ಅದಕ್ಕೆ ಅಲ್ವಾ ನಾನು ನಿನ್ನ ಮುಂದೆ ನಿಂತಿರೋದು. ಅಮ್ಮ, ಇವತ್ತು ನೀನು ಶೂಟಿಂಗ್ ಹೋಯ್ದ್ಯಾ ಅಂತ ಹೇಳಿದ್ರು. ಅಲ್ಲೇನಾದ್ರು ಅಳೋ ಸೀನ್ ಇತ್ತಾ? ಕಣ್ಣಲ್ಲಿ ನೀರಿದೆ. ಅದಾ, ಸೆಂಟಿಮೆಂಟ್ಸ್ ಏನಿತ್ತು ಕೃಷ್ಣ. ತುಂಬಾ ಅಳಿಸ್ಬಿಟ್ರೆ ಇವತ್ತು ನಿನ್ನ. ಬಾ ಮನೆಗೆ ಹೋಗೋಣ. ಅಮ್ಮ, ಇವತ್ತು ಸ್ಕೂಲಿಗೆ ಅಜ್ಜಿ ಬಂದಿದ್ರು. ನಂಗೊಂದು ಗಿಫ್ಟ್ ಕೊಟ್ರು. ಇಲ್ಲಿ ನೋಡು, ಎಷ್ಟು ಚೆನ್ನಾಗಿದೆ. ಅಮ್ಮ ನೋಡಮ್ಮ ಇಲ್ಲಿ. ಅಶ್ಶೋ, ರಕ್ಷಿತಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಹೋಮ್ವರ್ಕ್ ಅಲ್ಲಿ ಅವನಿಗೆ ಡೌಟ್ ಇದೆ ಅಂತೆ.
ಹುಡುಗಿ ಅವತ್ತೇ ಸತ್ತು ಹೋದ್ಲು. ಕೊಲೆಗಾತಿ ಈ ಲಾಕೆಟ್ ಯಾರ್ದು? ಅವ್ಳ ಮನೆಯವ್ರು ಎಲ್ಲಿದ್ದಾರೆ ಅಂತ ನಾನು ತಿಳ್ಕೋಬೇಕು. ದೇವ್ರೆ ಸಹಾಯ ಮಾಡಪ್ಪ. ಜೀವ, ರಚನಾ ತಾಯಿ ಹೆಸರು ವಜ್ರೇಶ್ವರಿ ಅಂತಾನೆ ಇದೆಯಲ್ಲ, ಹಾಗಿದ್ರೆ ಮುದುಕಿ ಹೇಳಿರೋದೆಲ್ಲ ಸುಳ್ಳು ಅನ್ಸುತ್ತೆ. ಸುಮ್ಮನೆ ನಾವು ಅಕ್ಕನ ಮೇಲೆ ಅನುಮಾನ ಪಟ್ಬಿಟ್ವಾ ಅಂತ. ನಮ್ಮ ಅನುಮಾನ ನಿಜಾನೇ. ಮೊದಲೇ ನನ್ನ ತಲೆ ಚಿಟ್ಟು ಹಿಡಿತಾ ಇದೆ, ಇನ್ನು ಅದು ಇದು ಹೇಳಿ ನನ್ನ ತಲೆ ಕೆಡಿಸ್ಬೇಡ ಜೀವ. ಜಸ್ಟ್ ಅ ಮಿನಿಟ್, ಆ ಮುದುಕಿಗೂ ನಮಗೂ ಏನೋ ಸಂಬಂಧ ಇದೆಯಾ? ಇಲ್ಲ, ಅವಳನ್ನ ನಾವು ನೋಡಿದ್ದೆ ಇವತ್ತಲ್ವಾ. ಹಾಗಿರುವಾಗ ಆ ಮುದುಕಿ ಯಾಕೆ ನಮಗೆ ಸುಳ್ಳು ಕಥೆನ ಹೇಳ್ತಾರೆ? ಅವ್ರು ಸುಳ್ಳು ಹೇಳೋದ್ರಿಂದ ಅವ್ರಿಗೆ ಸಿಗೋ ಲಾಭ ಆದರೂ ಏನು? ಏನೂ ಇಲ್ಲ. ಅದು ಅಲ್ಲದೆ ನಾವು ಈ ಮನೆಯಿಂದ ಬಂದಿದ್ದೀವಿ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ, ಇದನ್ನೆಲ್ಲ ಮುಚ್ಚಿಡೋದಕ್ಕೆ ಅಲ್ವಾ? ಹಾಗಿರುವಾಗ ಮುದುಕಿ ಹೇಳಿದ್ದು ಸತ್ಯ, ಈ ಸರ್ಟಿಫಿಕೇಟ್ ಸುಳ್ಳು. ಸರ್ಟಿಫಿಕೇಟ್ ಸುಳ್ಳಾಗೋದಕ್ಕೆ ಹೇಗೆ ಸಾಧ್ಯ ಜೀವ? ಅಮ್ಮ, ಫೇಕ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸಿ ಜನ ಇವ್ರ ಸೈಟ್ಗಳನ್ನೇ ಗುಳು ಮಾಡಿಬಿಡ್ತಾರೆ. ಅಂಥದ್ರಲ್ಲಿ ಒಂದು ಬರ್ತ್ ಸರ್ಟಿಫಿಕೇಟ್ನ ಸೃಷ್ಟಿ ಮಾಡೋದು ಕಷ್ಟನಾ? ಅದು ನಿಜಾನೇ, ಆದರೆ ಇದ್ರ ಅಸಲಿಯತ್ನ ಈಗ ತಿಳ್ಕೊಳ್ಳೋದು ಹೇಗೆ? ಸರ್ಟಿಫಿಕೇಟ್ನ ಫೇಕ್ ಮಾಡ್ಬೋದು, ಆದರೆ ಆಸ್ಪತ್ರೆ ರೆಕಾರ್ಡ್ಸ್ನ ಬದಲಾಯಿಸೋಕ್ಕಾಗಲ್ವಲ್ಲ. ಇಲ್ಲಿ ನೋಡಿ, ರಚನಾ ಹುಟ್ಟಿದ ಆಸ್ಪತ್ರೆ ಹೆಸರು, ಅಡ್ರೆಸ್ ಇದರಲ್ಲಿದೆ. ನಾವು ಅಲ್ಲಿಗೆ ಹೋಗಿ ಎನ್ಕ್ವೈರಿ ಮಾಡಿದ್ರೆ ಒರಿಜಿನಲ್ ಸರ್ಟಿಫಿಕೇಟ್ ಆಚೆ ಬರುತ್ತೆ. ಆಗ ವಜ್ರೇಶ್ವರಿ ರಚನಾ ತಾಯಿನೋ ಅಲ್ವೋ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗತ್ತೆ. ಈ ಸರ್ಟಿಫಿಕೇಟಲ್ಲಿರೋ ಆಸ್ಪತ್ರೆ ಹೆಸರು ಮತ್ತೆ ಅಡ್ರೆಸ್ಸೇ ಸುಳ್ಳಾಗಿದ್ರೆ ಆ ಚಾನ್ಸಸ್ ಸ್ವಲ್ಪ ಕಮ್ಮಿನೇ. ಯಾವುದಕ್ಕೂ ವಿಚಾರಿಸಿ ನೋಡೋಣ. ಏನಾದರೂ ಮಾಡಿ ರಚನಾ ಜನ್ಮ ರಹಸ್ಯನ ನಾವು ತಿಳ್ಕೊಳ್ಳೇಬೇಕು. ನಮ್ಮ ಸುತ್ತ ತುಂಬ ವಿಷಯಗಳು ನಡೀತಿದೆ ಜೀವ. ಇವತ್ತಿನ ದಿನ ಅಂತೂ ಒಳ್ಳೆ ಸಸ್ಪೆನ್ಸ್ ಸಿನಿಮಾ ಥರ ಇತ್ತು. ಮನೋಹರ್ ಸರ್ ಹೇಳಿದ್ದು ಕರೆಕ್ಟೇ. ಇದೊಂದು ಮಾಯಾಮಹಲು, ತುಂಬ ರಹಸ್ಯಗಳು ಇಲ್ಲಿ ಅಡಗಿದ್ದಾವೆ. ಆ ಎಲ್ಲ ರಹಸ್ಯಗಳಿಗೂ ಸೆಂಟ್ರ್ ಪಾಯಿಂಟು ಈ ವಜ್ರೇಶ್ವರಿ. ಈ ಜೇಡ ತನ್ನ ಸುತ್ತ ಹೇಗೆ ಬಲೆನ ಕಟ್ಕೊಳುತ್ತೋ ಅದೇ ರೀತಿ ಈ ವಜ್ರೇಶ್ವರಿ ಇಲ್ಲಿರೋ ಜನಗಳ ಸುತ್ತ ಬಲೆನ ಹೆಣೆದಿದ್ದಾಳೆ. ಬಲೆನ ಕಟ್ಕೊಂಡಿರೋ ಜೇಡ ಕೊನೆಗೆ ಅದರಲ್ಲೇ ಸಿಕ್ಕಾಕೊಂಡು ಸತ್ತೋಗುತ್ತೆ. ವಜ್ರೇಶ್ವರಿ ಗತಿನೂ ಏಯ್, ಯಾಕೋ ನಗ್ತಾ ಇದೆಯಾ? ನಾನೊಂದು ವಿಷಯಕ್ಕೆ ಕೈ ಹಾಕಿದ್ದೀನಿ, ಅದು ನಿಜ ಅಂತ ಕನ್ಫರ್ಮ್ ಆಗಲಿ, ಆಮೇಲಿದೆ ವಜ್ರೇಶ್ವರಿಗೆ ಹಬ್ಬ. ಏನದು ವಿಷಯ? ಕೆಲಸ ಆಗಲಿ ಹೇಳ್ತೀನಿ. ಲವ್, ಇವತ್ತು ರಚನಾ ಅವರು ತುಂಬ ಬೇಜಾರಲ್ಲಿದ್ದರು ಕಣ. ಹೋಗ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡೋ. ರಚನಾ, ಏನಾಯ್ತು? ಯಾಕೆ ಹೇಳ್ತಾ ಇದ್ದೀರಾ? ರಚನಾ, ನೀವು ಈ ಥರ ಯಾವತ್ತು ಹತ್ತಿದ್ದೆ? ಏನಾಯ್ತು? ಏನಾಯ್ತು ರೀ? ಒಂದು ದೊಡ್ಡ ತಪ್ಪಾಗ್ಬಿಟ್ಟಿದೆ ಜೀವ. ಯಾರು ಕ್ಷಮಿಸಕ್ಕಾಗದೇ ಇರೋಂಥ
ಒಂದು ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ಜೀವ. ರಚನಾ, ನೀವು ಯಾಕೋ ತುಂಬ ಪ್ಯಾನಿಕ್ ಆಗ್ತಾ ಇದ್ದೀರಾ. ನೋಡಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ. ನಿಮ್ಮಿಂದ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಹೊರತು ಕೇಳಂತೂ ಆಗಲ್ಲ. ಇಲ್ಲ ಜೀವ, ನಾನು ಮಾಡಿರೋ ಒಂದು ತಪ್ಪಿಂದ ಯಾವ ತಪ್ಪನ್ನು ಮಾಡಲ್ಲ ರೀ. ಯಾರ್ಯಾರು ಮಾಡೋ ತಪ್ಪನ್ನ ನೀವು ಫೀಲ್ ಮಾಡ್ಕೊಂಡು ನಿಲ್ಲಿಸಿ ಮೊದಲು. ಯಾರಾದ್ರೂ ಏನಾದ್ರೂ ಹೇಳ್ತಾ ಇದ್ರೆ ಕೇಳಿಸ್ಕೊಳ್ಳೋ ಪೇಷನ್ಸ್ ಇಲ್ವೇನ್ರಿ ನಿಮಗೆ? ರಚನಾ, ಇಲ್ಲಿ ನೋಡಿ, ನನ್ನ ಕಡೆಗೆ ನೋಡಿ. ನಾನು ಯಾರು? ನಿಮ್ಮ ಫ್ರೆಂಡು. ನಿಮ್ಮ ಮನಸ್ಸಲ್ಲಿ ಏನೇ ದುಃಖ ಇದ್ದರೂ ನನ್ನ ಹತ್ರ ಹಂಚ್ಕೊಳ್ಳಿ. ಅದು ಕಡಿಮೆ ಆಗೋದಕ್ಕೆ ಏನು ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಸಾಧ್ಯವಾದರೆ ಇಬ್ಬರು ಸೇರಿಕೊಂಡು ಅದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಯೋಣ. ಆಗತ್ತೆ ಅಂತೀರಾ? ರೀ ರಚನಾ, ಅಂದ್ಕೊಂಡ್ರೆ ಆಗದೆ ಇರೋವಂಥದ್ದು ಯಾವುದೂ ಇಲ್ಲ ಕಣ್ರಿ. ನಾನು ನಿಮ್ಮ ಜೊತೆಗಿದ್ದೀನಿ. ನಿಮ್ಮಿಂದ ತಪ್ಪಾಗಿದೆ ಅಂದರೆ ನಾನು ಅದನ್ನು ನಂಬಲ್ಲ. ಬೈ ಚಾನ್ಸ್ ಆಗಿದ್ದರೆ ಅದನ್ನು ಸರಿಪಡಿಸೋದಕ್ಕೆ ಈ ಫ್ರೆಂಡ್ ನಿಮಗೆ ಸಾಥ್ ಕೊಡ್ತಾನೆ. ಏನಾಯ್ತು ರಚನಾ? ನಿಮ್ಮನ್ನು ಈ ರೇಂಜ್ಗೆ ಕಾಡ್ತಾ ಇರೋ ಆ ತಪ್ಪಾದರೂ ಏನು? ಜೀವ, ಅವತ್ತೊಂದಿನ ನಾನು ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ರಚನಾ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾ. ಕೈ ಬಿಡು. ನಾನು ರಚನಾ ಯಾವುದೋ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ವಿ. ನೀವು ಆಮೇಲೆ ಬನ್ನಿ. ನಾನು ಸ್ವಲ್ಪ ಅರ್ಜೆಂಟಾಗಿ ಮಾತಾಡೋದಿದೆ ನನ್ನ ಮಗಳ ಜೊತೆ. ಬಾ ರಚನಾ. ಸರ್, ರಚನಾ ಮೇಡಮ್ ಒಳ ಥರ ಇತ್ತು, ಏನಾಯ್ತು ಗೊತ್ತಿಲ್ಲ. ಹೇಳೋ ಅಷ್ಟರಲ್ಲಿ ವಜ್ರೇಶ್ವರಿಗೆ ಕರ್ಕೊಂಡು ಹೋದ್ರು. ಹಂಗಲ್ಲ ಮೇಡಮ್ಮು ಸುಮ್ಮನೆ ಹೇಳೋರಲ್ಲ, ಅಂಥದ್ದೇನಾಯ್ತು ಸರ್? ಗೊತ್ತಿಲ್ಲ, ನಂದು ನನ್ನಿಂದ ದೊಡ್ಡ ತಪ್ಪಾಯ್ತು ಅಂತ ಹೇಳ್ತಾ ಇದ್ರು. ಹೌದಾ ಸರ್? ಆ್ಯಕ್ಚುಲಿ ಮೇಡಮ್ ಯಾಕೆ ಕಳ್ತಿರ್ಬೋದು ಅಂತ ನಂಗೆ ಗೊತ್ತಾಯ್ತು. ನಿಧಿ ಮೇಡಮ್ಮು ಹಾಸ್ಟ್ಲಿಗೆ ಹೋಗೋಕ್ಕೆ ಕಾರಣ ನೀವೇ ಅಂತ ವಜ್ರೇಶ್ವರ ಮೇಡಮ್ ರಚನಾ ಮೇಡಮ್ ಬೈದ್ರಲ್ಲ, ಅದಕ್ಕಿರಬೇಕು. ನನಗೂ ಬೈದರು, ನಾನು ಅಳ್ತಾ ಕೂತಿದ್ದೀನ? ನೀವಾದರೆ ಗಂಡಸರು ಸರ್, ಎಮೋಷನ್ನ ಕಂಟ್ರೋಲ್ ಮಾಡ್ಕೊಂಡಿರ್ತೀರ. ಪಾಪ ರಚನಾ ಮೇಡಮ್ಮು ನಿಧಿನ್ ಬಿಟ್ಟು ಒಂದಿನನೂ ಇರಲಿಲ್ಲ ಸರ್ ರಚನಾ ಮೇಡಮ್ಮು. ಬಾಲಯ್ಯ ಸರ್ ಕೆಳಗಡೆ ಇದ್ದಾರೆ, ಬಾ ಹೇಳ್ತೀನಿ. ಆರ್ತಿ, ನಿಧಿ ಬಗ್ಗೆ ನೀನೇನು ಟೆನ್ಷನ್ ಮಾಡ್ಕೋಬೇಡ. ನನಗೆ ಯಾಕೆ ಟೆನ್ಷನ್ನು? ಅವಳು ನನ್ನ ಕಣ್ಣೆದ್ರಿಗಿಲ್ಲ ಅನ್ನೋದು ಬಿಟ್ಟರೆ ಹಾಸ್ಟೆಲಲ್ಲಿ ಆರಾಮಾಗೇ ಇದ್ದಾಳೆ. ಮತ್ತೆ ಯಾಕೆ ಡಲ್ ಆಗಿದೆಯಾ? ನನ್ನ ಕನಸನ್ನೆಲ್ಲ ರಚನನ ಬಗ್ಗೆ ಬಾಬಾ. ಹೇಳಿದ್ನಲ್ಲ ಆರ್ತಿ, ಯಾವ ಪರಿಸ್ಥಿತಿಯಲ್ಲಿ ಮದುವೆ ನಾಟಕ ಶುರುವಾಯಿತು ಅಂತ. ಇದರಲ್ಲಿ ರಚನಾದು ತಪ್ಪಿಲ್ಲ, ಜೀವದು ತಪ್ಪಿಲ್ಲ. ಪ್ರಾಬ್ಲಮ್ ಈಗ ಜೀವ ಅಲ್ಲ ಭಾವ. ನಾನು ನಿಮ್ಗೊಂದು ವಿಷಯ ಕೇಳ್ತೀನಿ, ಏನನ್ನು ಮುಚ್ಚಿಡದೆ ನೀವು ಸತ್ಯ ಮಾತ್ರ ಹೇಳಬೇಕು. ನಾನು ಬರೋದು ಸ್ವಲ್ಪ ತಡ ಆಗಿದ್ರು ವಿಷಯನೆಲ್ಲ ಜೀವಾಗ ಹೇಳ್ಬಿಡ್ತಿದ್ಯಲ್ಲ ನೀನು. ಜೀವ ಹತ್ರ ನನ್ನಿಂದ ಏನು ಮುಚ್ಚಿಡೋಕ್ಕಾಗಲ್ಲ ಅಮ್ಮ. ನನ್ನ ಮನಸ್ಸಿನ ಕಷ್ಟನ ಅವ್ರ ಹತ್ರ ಶೇರ್ ಮಾಡಿಕೊಂಡ್ರೆ ಭಾರ ಸ್ವಲ್ಪ ಇಳಿಯುತ್ತೆ ಅಂತ ಅನಿಸ್ತಿದೆ ಅಮ್ಮ.
ಜೀವ ಒಳ್ಳೆಯವನೇ, ಆದರೆ ನಿನ್ನಿಂದ ಒಂದು ಪ್ರಾಣ ಹೋಗಿದೆ ಅಂತ ಅವನಿಗೆ ಗೊತ್ತಾದರೆ ಅವನು ನಿನ್ನನ್ನು ಯಾವ ರೀತಿ ನೋಡಬಹುದು. ಮನೇಲಿ ನೀನು ಅವನು ಜಾಲಿಯಾಗಿದ್ದನ್ನು ನೋಡಿ ವಿಡಿಯೋ ವೈರಲ್ ಮಾಡಿ ಏನೆಲ್ಲ ಸಮಸ್ಯೆ ಆಯಿತು. ಹಾಗಿರುವಾಗ ಆಕ್ಸಿಡೆಂಟ್ ವಿಷಯ ಹೊರಗಿನ ಜಗತ್ತಿಗೆ ಗೊತ್ತಾದರೆ ಜನ ಸುಮ್ಮನೆ ಇರ್ತಾರಾ? ಮೀಡಿಯಾ ಸುಮ್ಮನೆ ಇರುತ್ತಾ? ಹೋದ ಕಡೆ ಬಂದ ಕಡೆ ನೀನನ್ನ ಕೊಲೆಗಾತಿ ಅಂತ ಕರೆದ್ರೆ ಜನ ಪ್ರಶಾಂತವಾಗಿ ನಿನ್ನನ್ನು ಬದುಕಕ್ಕೆ ಬಿಡ್ತಾರ ರಚನಾ? ಕೇಸ್ ಹಾಕಿ ಜೈಲಿಗೆ ಕಳಿಸ್ಬಿಡ್ತಾರೆ. ಮದುವೆ ಆಗಿದೆ, ಅಮ್ಮ ಅಂತ ನೀನು ಹಿಂದಿಂದನೇ ಸುತ್ತೋ ಮಗಳಿದ್ದಾಳೆ. ನೀನು ನಿನ್ನ ಸಂಸಾರದ ಬಗ್ಗೆ ಮಾತ್ರ ಫೋಕಸ್ ಮಾಡು. ನೀನು ತುಂಬ ಸೆನ್ಸಿಟಿವ್ ಹುಡುಗಿ, ಬೇಗ ಇಮೋಷನಲ್ ಆಗಿಬಿಡ್ತೀಯ. ಆಕ್ಸಿಡೆಂಟ್ ವಿಷಯನ ಯಾರಿಗೂ ಹೇಳಲ್ಲ ಅಂತ ಅಮ್ಮನ ಮೇಲೆ ಪ್ರಮಾಣ ಮಾಡು. ಇಲ್ಲ ಅಮ್ಮ, ನಾನು ಯಾರಿಗೂ ಹೇಳಲ್ಲ. ನೀನು ಪ್ರಮಾಣ ಮಾಡು, ಆಗಲೇ ಅಲ್ವಾ ನನಗೆ ಧೈರ್ಯ ಬರೋದು. ನಾನು ಹೇಳಲ್ಲ ಅಮ್ಮ. ಗುಡ್. ಎಲ್ಲನೂ ಮರೆತು ಚೆನ್ನಾಗಿ ರೆಸ್ಟ್ ಮಾಡು. ಹೋಗು. ಈ ಆಕ್ಸಿಡೆಂಟ್ ವಿಷಯನೇ ಇಟ್ಕೊಂಡೆ ನಿನ್ನನ್ನು ಜೀವನೋ ಹೇಗೆ ದೂರ ಮಾಡ್ತೀನೋ ನೋಡ್ತಿರೋ. ಕನಸಿನ ಬದುಕನ್ನು ಬದುಕ್ತೀಯಾ? ಕನಸಿನ ಬದುಕು ಕಸ ಮಾಡ್ತೀನಿ ಅದನ್ನು ನಾನು.